ತುಂಬ ದಿನದಿಂದ ಒಂದು ಆಸೆ ಇತ್ತು, ನಮ್ಮ ಅತ್ತೆಗೆ ಬಳೆ ತಕೊಡ್ಬೇಕು ಅಂತ. ನಮ್ಮ ಅತ್ತೆ ಇಷ್ಟಪಟ್ಟು ತಗೊಂಡಿದ್ದ ಬಳೆನ ನಾವು ಸೈಟ್ ತಗೊಳ್ಳೋ ಟೈಮಲ್ಲಿ ಮಾರಿದ್ರು. ಹಾಗಾಗಿ ಇವತ್ ನಾವು ಅವ್ರನ್ನ ಬಳೆ ತಕೊಡೋದಕ್ಕೆ ಅಂತ ಚಿನ್ನದ ಅಂಗಡಿಗೆ ಕರ್ಕೊ ಬಂದ್ವಿ. ನಮ್ಮ ಅತ್ತೆದು ಒಂದೇ ಆಟ, ನನಗೇನು ಬೇಡ ನೀವೇ ಏನಾದ್ರೂ ತಗೊಳ್ಳಿ ಅಂತ. ಆದ್ರೂ ಕೂಡ ನಾವು ನಮ್ಮ ಅತ್ತೆನ ಕನ್ವಿನ್ಸ್ ಮಾಡಿ ಅವರಿಗೆ ಬಳೆ ತಕೊಡೋದಕ್ಕೆ ಮುಂದಾದ್ವಿ. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಬಜೆಟ್ಗಿಂತ ದುಡ್ಡು ಸ್ವಲ್ಪ ಜಾಸ್ತಿನೇ ಆಯ್ತು. ಇಬ್ರು ಸಂಬಳನೂ ಖಾಲಿ ಆಗೋದಲ್ದೆ ನಾನು ಮಾವನ ಹತ್ರನೂ ಕೂಡ ದುಡ್ಡು ಇಸ್ಕೊಂಡೆ. ಅತ್ತೆ ಮತ್ತು ಸೊಸೆ ಸಂಬಂಧ ಅಮ್ಮ ಮಗಳಂತಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಹಾಗೆ ತಾಯಿ ಮತ್ತು ಹೆಂಡತಿಯನ್ನು ಅಳತೆ ಮೀರಿ ಪ್ರೀತಿಸಿ ಮತ್ತು ಗೌರವಿಸಿ. ಏಕೆಂದರೆ ಒಬ್ಬರು ಈ ಪ್ರಪಂಚಕ್ಕೆ ಕರೆತಂದವರು, ಇನ್ನೊಬ್ಬರು ಈ ಪ್ರಪಂಚವನ್ನು ಮರೆತು ನಿಮ್ಮನ್ನು ನಂಬಿ ಬಂದಿರ್ತಾರೆ. ಅದಕ್ಕೋಸ್ಕರ ಈ ಟೈಮ್ನಲ್ಲಿ ಚಿನ್ನ ತಗೊಳ್ಳೋದು ತುಂಬಾ ಕಷ್ಟ ಆಗಿತ್ತು. ನಾವು ಬರೋದು ಇನ್ನೂ 4 ತಿಂಗಳಾಗೋದು. ನಿಮಗೆ ಗೊತ್ತಲ್ವಾ ಡೈಲಿ ಚಿನ್ನದ ಬೆಲೆ ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂತ. ಹಾಗಾಗಿ ಕಷ್ಟ ಆದ್ರೂ ಕೂಡ ಇವಾಗಲೇ ಕೊಡಿಸ್ತು. ಮತ್ತು ಜಾಯಲುಕಾಸಲ್ಲಿ ಯಾರ್ಯಾರು ವರ್ಕ್ ಮಾಡ್ತಿದ್ದೀರಾ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ ನಮ್ಮನ್ನು. ನಿಮಗೂ ಕೂಡ ತುಂಬಾ ಧನ್ಯವಾದಗಳು. ಒಂದು ಕುಟುಂಬ ಎಂದ ಮೇಲೆ ನಗು, ಅಳು, ಸುಖ, ದುಃಖ, ಜಗಳ, ಮುನಿಸು ಇದೆಲ್ಲ ಇದ್ದದ್ದೇ. ಆದರೆ ಪ್ರತಿಯೊಬ್ಬ ಸದಸ್ಯರಲ್ಲೂ ಹೊಂದಾಣಿಕೆ ಮಾಡಿಕೊಂಡು ಹೋಗುವ ಗುಣವಿದ್ದರೆ ಮಾತ್ರ ಅದು ಆದರ್ಶ ಕುಟುಂಬ ಎನಿಸಿಕೊಳ್ಳುತ್ತದೆ. ಎಲ್ಲರ ದಿನ ಶುಭವಾಗಲಿ. ಎಲ್ಲರೂ ಖುಷಿಯಾಗಿ ಇರಿ.